ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಯೂನಿಫಾರ್ಮ್ ಅನ್ನ ಬಿಚ್ಚುವ ಅಶ್ಲೀಲ ವಿಡಿಯೋ ವೈರಲ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಮಹಿಳಾ ಪೊಲೀಸ್ ವಿಡಿಯೋ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಪ್ರಕರಣಕ್ಕೆ ಬೆಳಗಾವಿಯ ಹಿಂಡಲಗ ಜೈಲಿನ ನಂಟು ಅನ್ನೋ ಮಾಹಿತಿ ಇದೆ. ನ್ಯಾಯಾಲಯದ ಮೊರೆ ಹೋದ ಹಿಂಡಲಗ ಜೈಲಾಧಿಕಾರಿ, ಜೈಲು ಸಹಾಯಕ ಅಧೀಕ್ಷಕ ಕೋರ್ಟ್ನಲ್ಲಿ ದೂರು ದಾಖಲು. ಬೆಳಗಾವಿ 2ನೇ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಜೈಲಿನ ಮರ್ಯಾದೆ ಹಾಳು ಮಾಡಿದವರ ವಿರುದ್ಧ ಕ್ರಮಕ್ಕೆ ಮನವಿ. ಕಣ್ಣು ಹಾಳಾಗಿದ್ದು, ಜೈಲಿನ ನಿಯಮಗಳೆಲ್ಲ ಹಾಳಾಗಿದ್ದು. ಸಂಧ್ಯಾ ನಾಗರಾಜ್ ಇನ್ಸ್ಟಾದಲ್ಲಿ ಹಾಕೊಂಡಿದ್ದಾರೆ. ಜೈಲಿನಲ್ಲಿದ್ದ ತುಮಕೂರು ಕೈದಿ ಸಾಯಿಕುಮಾರ್ ಹೆಸರು ಉಲ್ಲೇಖ. ಹಿಂಡಲಗ ಜೈಲಿನಲ್ಲಿ ವಿಡಿಯೋ ಕಾಲ್ ನಡೆದಿದೆ ಎಂದು ಸುಳ್ಳು ಪ್ರಚಾರ. ಪೋಸ್ಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಎಡಿಜಿಪಿ ಫೋಟೋ ಬಳಕೆಯಾಗಿದೆ. ವಿಡಿಯೋಗೂ ಹಿಂಡಲಗ ಜೈಲಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ. ತಪ್ಪಿತಸ್ಥರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 356/2 ಅಡಿ ಕ್ರಮಕ್ಕೆ ಆಗ್ರಹ. ಮಹಿಳಾ ಪೊಲೀಸ್ ಅಧಿಕಾರಿಯ ವಿಡಿಯೋ ಒಂದು ವೈರಲ್ ಆಗಿತ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರೊಬ್ಬರು ಮಾತನಾಡಿದ್ದಾರೆ. ಕೇಳಿಸ್ಕೊಂಡು ಬರೋಣ. ಜಿಲ್ಲಾಧಿಕಾರಿಗಳು ಅಂದ್ರಿ ಒಬ್ರು ಅವರಲ್ಲಿ ಸಿಬ್ಬಂದಿ ಇರ್ತಾರೆ, ಲೇಡೀಸ್ ಮಹಿಳಾ ಸಿಬ್ಬಂದಿ KSISF ಅಂತೀರಿ. ಇವರ ಆರೋಪಿಗಳಿದ್ದವರು ಒಂದು ಸಂಧ್ಯಾ 777 ಇನ್ಸ್ಟಾಗ್ರಾಮ ಮತ್ತು ಇನ್ನೊಬ್ರು ಸಾಯಿ ಕುಮಾರ್ ಅಲಿಯಾಸ್ ಸುರೇಶ್ ಅಲಿಯಾಸ್ ಕುಣಿಗಲ್ ಸೂರಿ ಅಂತೀವಿ. ಇವರಿಬ್ರು ಸೇರಿ ಆ ಮಹಿಳೆಯ ಸಿಬ್ಬಂದಿದು ಒಂದು ಅಸಭ್ಯವಾದ ವಿಡಿಯೋ ಮತ್ತು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆ ಫೋಟೋದ ಜೊತೆ ಬೆಳಗಾವಿಯ ಜೈಲನ್ನು ಸಹ ಹಾಕಿ ಬೆಳಗಾವಿಯ ಜೈಲು ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮತ್ತು ರಾಜ್ಯದ ಎಲ್ಲ ಜೈಲು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮಾನಹಾನಿಕರವಾದ ಪೋಸ್ಟನ್ನು ಹಾಕಿದ್ದಾರೆ. ಅವರು ಮೊನ್ನೆ ಒಂದು CTCN ಪೊಲೀಸ್ ಸ್ಟೇಷನ್ನಲ್ಲಿ IT ಆಕ್ಟ್ ಕೆಳಗೆ FIR ಅನ್ನು ಮಾಡಿದ್ರು ಮತ್ತು ಇದು ಮಾನಹಾನಿ ಕೇಸು.